ನಮಸ್ಕಾರ ರೀ. ಆಪರೇಷನ್ ಸಿಂಧೂರ್ ಕೋಚಿಂಗ್ ಸೆಂಟರ್ಗೆ ಸ್ವಾಗತ. ಆ ಬಹಳ ಜನ ಅವರು ಕೆಲವೊಬ್ರು ಕಮೆಂಟ್ ಮಾಡತ್ತಾರೆ ನಮ್ಗೆ, ಸರ್ SSSGD ಹೋದ್ ಸಲ ಬರ್ದೇನ್ರಿ, ಆಚೆ ಸಲನು ಬರ್ದೀನಿ, ಪಾಸ್ ಆಗವತ್ರಿ, ಸ್ಕೋರ್ ಬರ್ದತ್ರಿ 55, 60 ಇಷ್ಟ ಆಗತ್ರಿ, ಸ್ಕೋರ್ ಹೇಳಾವತ್ರಿ, ಪ್ರತಿ ಸಲನು ಅಷ್ಟ ಆಕೈತ್ರಿ ಎವರೇಜ್ ಅದ್ ಕೇಳಾಕೈತ್ರ. ಹೆಂಗ್ ಸ್ಕೋರ್ ಮಾಡ್ಬೇಕು, ಹೆಂಗ್ ಇನ್ನೇ ಜಾಸ್ತಿ ಸ್ಕೋರ್ ಮಾಡ್ಬೇಕು ಅನ್ನೋದು ವಿಡಿಯೋ ಒಂದ್ ಮಾಡ್ರಿ ಸರ್, ಯಾವ ತರ ಪ್ರಿಪರೇಷನ್ ಮಾಡ್ಬೇಕು ಅಂತ ಬಾಳ ಜನ ಹುಡುಗರು ಕೇಳಾಕ್ತಿರು. ನೋಡ್ರಿ, ಪ್ರಿಪರೇಷನ್ ಯಾವ ತರ ಮಾಡ್ಬೇಕು ಅನ್ನೋ ಒಂದ್ ಸ್ವಲ್ಪ ಹೇಳ್ತೀನಿ ನಿಮ್ಗ. ಆ ರೀತಿ ಸ್ಟಡಿ ಮಾಡ್ರಿ, 100% 100+ ಮಾರ್ಕ್ಸ್ ಅಂತೂ ಪಕ್ಕಾ ಬರ್ತಾವ. ನಾ ಹೇಳತ್ತಲ್ಲ, ಈ ರೀತಿ ಸ್ಟಡಿ ಮಾಡ್ರಿ. ನಿಮ್ಗೆ ಯಾಕ 3 ಸಲ ಎಕ್ಸಾಮ್ ಬರೋದ್ರು 60, 65, 60, 62, 50 ಸ್ಕೋರ್ ಇಷ್ಟ ಆಗತ್ತತಿ ಅಂತಂದ್ರ ಮೇನ್ ರೀಸನ್ ಹೇಳ್ರಿ, ನಿಮ್ಮ ಸ್ಟಡಿ ಒಳಗ ಚೇಂಜಸ್ ಇಲ್ಲ. ಯಾಕಂದ್ರೆ 3 ವರ್ಷನು 55, 60 ಬರತೈತಿ ಅಂದ್ರೆ 3 ವರ್ಷನು ಸ್ಟಡಿ ಪ್ಯಾಟರ್ನ್ ಸೇಮ್ ಬರತೈತಿ, ಅಂದ್ರೆ ಒಂದೇ ತರ ಸ್ಟಡಿ ಬರತೈತಿ. ವಾಪಸ್ ಅಪ್ಲಿಕೇಶನ್ ಹಾಕುದು, ಅಪ್ಲಿಕೇಶನ್ ಹಾಕಿ ಮತ್ ವಾಪಸ್ ಅದೇ ತರ ಸ್ಟಡಿ ಮಾಡುದು, ಅದೇ ತರ ಸ್ಟಡಿ ಮಾಡುದು, ಮತ್ ಅದೇ ರಿಸಲ್ಟ್, ಅದೇ ತರ ಸ್ಟಡಿ ಮಾಡುದು, ಮತ್ ಅದೇ ರಿಸಲ್ಟ್. ಅಂದ್ರ ಏನ್ ಮಾಡ್ಬೇಕು ಅಂತಂದ್ರೆ ಚೇಂಜಸ್ ಮಾಡ್ಕೋಬೇಕ್ರಿ ಸ್ಟಡಿ ಒಳಗ. ನನಗೆ ಯಾಕೆ 60 ಬಂದಾವು, ಈ ನೆಕ್ಸ್ಟ್ ನ 100 ಮಾಡ್ಬೇಕು ಅಂದ್ರೆ ಏನ್ ಚೇಂಜಸ್ ಮಾಡ್ಕೋಬೇಕು ಅಂತ ತಿಳ್ಕೊಬೇಕು. ಫಸ್ಟ್ ನೀವ್ ಏನ್ ಮಾಡ್ಬೇಕು ಅಂತೇನ್ರಿ, ನಿಮ್ಮ ಸ್ಕೋರ್ 60 ಆಗೈತೆ ತಿಳ್ಕೊರಿ, ಏನೋ ಒಂದ್ 50 ಆಗೈತಿ, ಇಲ್ಲ 30 ಆಗೈತಿ ತಿಳ್ಕೊರಿ. ಏನ್ ಮಾಡ್ಬೇಕು ಅಂತಂದ್ರೆ, ಹೋದ್ ವರ್ಷ ಕ್ವಶನ್ ಪೇಪರ್ದಾಗ ನಾ ಏನ್ ಮಿಸ್ಟೇಕ್ ಮಾಡೀನಿ ತಿಳ್ಕೊಬೇಕು. ಫಸ್ಟ್ ಹೋದ್ ವರ್ಷ ಕ್ವಶನ್ ಪೇಪರ್ದಾಗ ನಾ ಏನ್ ಮಿಸ್ಟೇಕ್ ಮಾಡೀನಿ, ನಾ ಏನ್ ಸರಿಪಡಿಸ್ಕೋಬೇಕಾಗಿತ್ತು, ಇನ್ನ ಏನ್ ಮಾಡ್ಬೇಕಾಗಿತ್ತು ಅಂತ ತಿಳ್ಕೊಬೇಕು. ಇನ್ನೊಂದು, ಯಾವ ಸಬ್ಜೆಕ್ಟ್ ಬರ್ತಾವ ಇಲ್ಲಿ, ಒಂದು ಮ್ಯಾಥಮೆಟಿಕ್ಸ್, ಒಂದು ರೀಸನಿಂಗ್, ಒಂದು GK, ಒಂದು ಇಂಗ್ಲಿಷ್. ಓಕೆ, ಈ 4 ಸಬ್ಜೆಕ್ಟ್ ಒಳಗ ಯಾವ ಸಬ್ಜೆಕ್ಟ್ ನನ್ನ ಮಾರ್ಕ್ಸ್ ಹೊಂಟಾವು, ಎಲ್ಲಿ ಹೊಂಟತ್ ನನ್ನ ಮಾರ್ಕ್ಸ್ ಅನ್ನೋ ತಿಳ್ಕೊಬೇಕು. ಯಾವ್ದು ಮ್ಯಾಥಮೆಟಿಕ್ಸ್ ತಿಳ್ಕೊರಿ. ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಒಳಗನು ಯಾವ ಚಾಪ್ಟರ್ ವೀಕ್ ಆಗತೈತಿ, ಯಾವ ಚಾಪ್ಟರ್ ನಮ್ದು ಸ್ಲೋ ಆಗತೈತಿ, ಯಾವ ಚಾಪ್ಟರ್ ನ ಕ್ಯಾಲ್ಕುಲೇಷನ್ ಸ್ಲೋ ಆಗತೈತಿ ಅಂತ ತಿಳ್ಕೊಬೇಕು. ಇನ್ನೊಂದು ರೀಸನಿಂಗ್ ಒಳಗನು ಯಾವ ಚಾಪ್ಟರ್ ಒಳಗ ಮಾರ್ಕ್ಸ್ ಹೊಂಟಾವು, ಟೈಮ್ ಎಲ್ಲಿ ವೇಸ್ಟ್ ಆಗತೈತಿ ಅವ್ ತಿಳ್ಕೊಬೇಕು. ಇನ್ನೊಂದು ಜಿಕೆ ಒಳಗನು ಆಯ್ತು, ಯಾವ ಒಂದು ಸಬ್ಜೆಕ್ಟ್ ನಾನು ಮಾರ್ಕ್ಸ್ ಹೊಂಟಾವ್ ತಿಳ್ಕೊಬೇಕು. ಜಿಕೆ ಒಳಗ IC ಹೊಂಟಾಯ್ತು, ಜಿಯೋಗ್ರಫಿ ಹೊಂಟಾಯ್ತು, ಕರೆಂಟ್ ಅಫೇರ್ಸ್ ಹೊಂಟಾಯ್ತು ಅಂತ ತಿಳ್ಕೊಬೇಕು. ಹೌದ್ರಿ, ಈ ರೀತಿ ನೀವು ಎಲ್ಲಿ ನನ್ನ ಮಾರ್ಕ್ಸ್ ಹೊಂಟಾವ್ ಫಸ್ಟ್ ಕೆಲಸ ಅದ ಮಾಡ್ಬೇಕು. ಎಲ್ಲಿ ಮಾರ್ಕ್ಸ್ ನನ್ನ ಹೊಂಟಾವ್ ತಿಳ್ಕೊಂಡ್ ಕೂಡಲೇ ಏನಾಕೈತಿ ಅಂದ್ರೆ ನಾ ಎಲ್ಲಿ ಸರಿಪಡಿಸ್ಕೋಬೇಕು ಅಂದ್ರೆ ಸ್ಕೋರ್ ಹೇಳ್ತೈತಿ. ಅಂದ್ಬಿಟ್ಟು ಒಟ್ಟು ಪ್ರತಿ ಸಲನು ಓದಿದ್ದಾನ ಓದುದು ಅರ್ಧ ಓದ್ತೀರಿ ಅಷ್ಟ ಮಾರ್ಕ್ಸ್ ಬರ್ತಾವ. ಅದಕ್ಕ ಏನ್ ಚೇಂಜ್ ಮಾಡ್ಕೋಬೇಕು, ಎಲ್ಲಿ ನನ್ನ ಮಾರ್ಕ್ಸ್ ಹೊಂಟಾವಲ್ಲ ಆ ಮಾರ್ಕ್ಸ್ ಹೊಂಟಿ ಜಾಗವನ್ನ ಪಂಚ್ ಮಾಡ್ಕೋಬೇಕು. ಅರ್ಥತ್ರಿ? ನೆಕ್ಸ್ಟ್, ಪ್ರಿಪರೇಷನ್ ಹೆಂಗ್ ಮಾಡ್ಬೇಕು ರೀ ಸರ್, ಏನ್ ಮಾಡ್ಬೇಕು? ಇನ್ನೊಂದು, ಹೋದ್ ಸಲ ಹೇಳ್ತೀರಿ, ಹೋದ್ ಸಲ ಕತೆ ಹೇಳ್ತು, ಬಟ್ ಈ ಸಲ ಹೊಸದಾಗಿ ಬರೆಯತ್ತನ್ರಿ ಸರ್ ನಾ ಎಕ್ಸಾಮ್. ನಾನ್ ಫಸ್ಟ್ ಟೈಮ್ ಬರೆಯತ್ತೀನಿ. ಹೊಸದಾಗಿ ಬರೆಯೋರು ಆತು, ಹೋದ್ ಸಲ ಬರ್ದವ್ರು ಆತು. ಇನ್ನೊಂದು ಹೇಳ್ತೀನಿ ಕೇಳ್ರಿ ಇಬ್ಬರಿಗೂ. ಫಸ್ಟ್ ಪೈಲ ನೀವ್ ಏನ್ ಮಾಡ್ಬೇಕಂದ್ರೆ ಮಗ್ಗಿ ಮಾಡ್ಬೇಕು ನೀಟಾಗಿ. ಮಗ್ಗಿ ಹೆಂಗ್ ಮಾಡ್ಬೇಕಂದ್ರ ಪಟ 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 ಬರ್ಬೇಕು. ಯಾಕೆ ಮಗ್ಗಿ ಮಾಡ್ಬೇಕಂದ್ರ ಕ್ಯಾಲ್ಕುಲೇಷನ್ ಸ್ಪೀಡ್ ಆಗ್ಬೇಕಾದ್ರೆ ಒಂದ ಹಾದಿ ಅಂದ್ರ ಮಗ್ಗಿ. ಫಸ್ಟ್ ಮಗ್ಗಿ ಪಂಚ್ ಮಾಡ್ಬೇಕು. ಮಗ್ಗಿ ಪಂಚ್ ಆದ್ರ ಕೊರಿ ಮುಗಿದೋಯ್ತು, ಅರ್ಧ ಕೆಲಸ ಮುಗಿತು. ಎರಡನೇದು, ಕ್ಯಾಲ್ಕುಲೇಷನ್ ಅನ್ನ ಕಲಿಬೇಕು. ಬೇಸಿಕ್ ಆಪರೇಷನ್ಸ್, ಮ್ಯಾಥಮೆಟಿಕ್ಸ್ ಒಳಗೆ ಇರ್ತಕ್ಕಂಥ ಬೇಸಿಕ್ ಆಪರೇಷನ್ಸ್ ಕಲಿಬೇಕು. ಕ್ಯಾಲ್ಕುಲೇಷನ್ಸ್ ಯಾವ ತರ ಮಾಡ್ಬೇಕು, ಬೋರ್ಡ್ಮಸ್ ನಿಯಮ ಅದ್ ಯಾವ ತರ ನಾವು ಪಾಲನೆ ಮಾಡ್ಬೇಕು, ಇದ್ರ ಬಗ್ಗೆ ತಿಳ್ಕೊಬೇಕು. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇಷ್ಟೆಲ್ಲಾ ಮಾಡ್ಕೊಂಡು ಬೇಸಿಕ್ ಆಪರೇಷನ್ಸ್ ತಿಳ್ಕೊಂಡು ಆಮೇಲೆ ಮಗ್ಗಿ ಮಾಡ್ಕೊಂಡು ಆಮೇಲೆ ನೀವು ಮ್ಯಾಥಮೆಟಿಕ್ಸ್ ಚಾಪ್ಟರ್ ಹೋಗ್ಬೇಕು. ಮ್ಯಾಥಮೆಟಿಕ್ಸ್ ಚಾಪ್ಟರ್ ಬಿಡ್ಸಾಕ್ ಹೋಗ್ಬೇಕು. ಅವಾಗ ಚಾಪ್ಟರ್ ಬಿಡ್ಸಾಕ್ ಹೋದಾಗ ಏನಾಕೈತಿ, ಒಂದಾಗ ಅರ್ಥ ಆಗ್ತದೆ. ಫಸ್ಟ್ ಟೈಮ್ ಮ್ಯಾಥಮೆಟಿಕ್ಸ್ ಬಿಡ್ಸಾಕ್ ಹೋದಾಗ ಸ್ಲೋ ಆಕೈತಿ, ಸೆಕೆಂಡ್ ಟೈಮ್ ಬಿಡ್ಸಾಕ್ ಹೋದಾಗ ಒಂದ್ ಚೂರ್ ಸ್ಪೀಡ್ ಆಕೈತಿ, ಥರ್ಡ್ ಟೈಮ್ ಒಂದ್ ಚೂರ್ ಸ್ಪೀಡ್ ಆಕೈತಿ. ಈ ತರ ನೀವು ಒಂದು 3 ತಿಂಗಳು ಅದ್ರಾಗ ಕೊಡೋದು, ಒಟ್ಟು ಬಿಡಿಸು ಪ್ರಾಕ್ಟೀಸ್. ಮ್ಯಾಥಮೆಟಿಕ್ಸ್ ಏನ್ ಮಾಡೋದಂದ್ರ SSGD ಬಹಳ ಇಂಪಾರ್ಟೆಂಟ್ ಅದ ಮ್ಯಾಥಮೆಟಿಕ್ಸ್. ನಿಮ್ ಜಾಬ್ ಡಿಸೈಡ್ ಮಾಡೋದನ್ನ ಅದಕ್ಕೆ ಏನ್ ಮಾಡುದು, ದಿನಕ್ಕೆ ಒಂದ್ 2 ರಿಂದ 3 ತಾಸು ಮ್ಯಾಥಮೆಟಿಕ್ಸ್ ಗಂಟು 2 ತಾಸು ಮಿನಿಮಮ್ 2 ತಾಸು ಪ್ರಾಕ್ಟೀಸ್ ಮಾಡೋದು ಮ್ಯಾಥಮೆಟಿಕ್ಸ್. ಡೈಲಿ ಏನ್ ಮಾಡಿದ್ರಿ, ಡೈಲಿ ಒಂದ್ ಚಾಪ್ಟರ್ ತಗೊಳ್ಳೋದು, ಆ ಚಾಪ್ಟರ್ ಮೇಲೆ ಯಾವ ತರ ವೆರೈಟಿ ಕ್ವಶನ್ಸ್ ಕೇಳ್ಯಾರು ಆ ಎಲ್ಲ ವೆರೈಟಿ ಕ್ವಶನ್ಸ್ ಅನ್ನು
ಇನ್ ಮಾಡ್ಕೊಳ್ಳೋದು, ತಗೊಳ್ಳೋದು, ತಗೊಂಡ್ ಬಿಡಿಸೋದ್ರಿ. ಸಿಕ್ಕಾಪಟ್ಟೆ ಕ್ವಶನ್ಸ್ ಅದಾವ. ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಬೇಕು. ಕ್ವಶನ್ ಪೇಪರ್ ಅನ್ನ ನಿಮ್ ಕಡೆ ತಗೊಂಡು ಡೈಲಿ ಏನು ವರೈಟಿ ಕ್ವಶನ್ ಅದಾವ, ಒಂದಿಗೆ ಯಾವ್ದೋ ಒಂದು ಚಾಪ್ಟರ್, ಆ ಚಾಪ್ಟರ್ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ಸೋದು. ಈ ತರ ಮಾಡೋದ್ರಿಂದ ಕ್ಯಾಲ್ಕುಲೇಷನ್ ಸ್ಪೀಡ್ ಆಕೈತಿ, ಯಾವ ಟೈಪ್ ಆಫ್ ಕ್ವಶನ್ಸ್ ಬರತ್ತ ಅನ್ನೋದು ಗೊತ್ತಾಕೈತಿ. ಓಕೆ, ಈ ರೀತಿ ಇನ್ನೊಂದು ಹೇಳ್ತೀನಿ, ಮ್ಯಾಥಮೆಟಿಕ್ಸ್ ಒಳಗೆ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಪರ್ಸೆಂಟೇಜ್. ಪರ್ಸೆಂಟೇಜ್ ಅನ್ನ ನೀಟಾಗಿ ಕಲ್ತಪ್ಪ ಅಂದ್ರ 20 ಕ್ವಶನ್ ಒಳಗೆ ನನ್ನ ಪ್ರಕಾರ 6 ಇಂದ 7 ಕ್ವಶನ್ ಅದು ರಿಲೇಟೆಡ್ ಅದಾವ. ಪರ್ಸೆಂಟೇಜ್ ರಿಲೇಟೆಡ್ ಕ್ವಶನ್ 6 ಕ್ವಶನ್ ಅಂತೂ ಇರ್ತಾವ. ಈ ತರ ನೀವು ಅಬ್ಸರ್ವ್ ಮಾಡ್ಬೇಕಂದ್ರ ಪರ್ಸೆಂಟೇಜ್ ಚಾಪ್ಟರ್ ಒಳಗ ಪರ್ಸೆಂಟೇಜ್ ಚಾಪ್ಟರ್ ಅನ್ನ ಪಚ್ ಮಾಡ್ಬೇಕು. ಪರ್ಸೆಂಟೇಜ್ ಒಳಗೆ ಏನ್ ವೆರೈಟಿ ಕ್ವಶನ್ಸ್ ಅದಾವ ಎಲ್ಲಾ ಕ್ವಶನ್ ಅನ್ನು ಬಿಡಿಸ್ಬೇಕು. ಪರ್ಸೆಂಟೇಜ್ ಒಳಗೆ ವೆರೈಟಿ ಕ್ವಶನ್ ಅಂದ್ರೆ ಯಾವ ರೀತಿ ಹೇಳ್ರಿ, ಈ ಪ್ರಾಫಿಟ್ ಅಂಡ್ ಲಾಸ್ ಅದು ಅಲ್ಲಿ ಏನ್ ಇರತ್ರಿ, ಅಲ್ಲಿ ಪರ್ಸೆಂಟೇಜ್, ಸರಳ ಬಡ್ಡಿ, ಚಕ್ರ ಬಡ್ಡಿ, ಅದೆಲ್ಲ ಪರ್ಸೆಂಟ್ ಒಳಗೆ ಬರ್ತಿಲ್ರಿ ಅದು. ಸೊ ಈ ತರ ಬಿಟ್ಕೊಟ್ಟು ಸುಮ್ನ ಬೇಸನ ಯಾವ್ದೋ ಒಂದು ಆನ್ಲೈನ್ ಬುಕ್ ಆರ್ಡರ್ ಮಾಡೋದು, ಆನ್ಲೈನ್ ಬುಕ್ ಆರ್ಡರ್ ಮಾಡಿ ಅದ್ ತರಿಸಿ ಮನೆ ಹಾಕೊಟ್ಟು ಅದೊಂದ ಬುಕ್ ಊಟ ಕುಂದಿರ್ಬೋದು. ಅವ್ರ ಆನ್ಲೈನ್ ಬುಕ್ ಆಗಿ ಮಾಡಿರ್ತಾರೆ ಗೊತ್ತೈತಿ, ಒಂದ್ ಬುಕ್ ಇರ್ತದ ಅವ್ರ ಕಡೆ, ಆ ಬುಕ್ ಓದೋಂಗಾದ್ರ ಓದಿದ್ರೆ ಪಾಸ್ ಆಗೋಂಗಿರ್ತಾರೆ, ಎಲ್ಲರೂ ಆಗ್ತಾರೆ. ಹಂಗಿರಂಗಿಲ್ಲ. ಕ್ವಶನ್ ಪೇಪರ್ ಅನ್ನ ನೀಟಾಗಿ ಸಾಲ್ವ್ ಮಾಡಬೇಕು, ಕ್ವಶನ್ ಪೇಪರ್ ಅನ್ನ ಪರ್ಫೆಕ್ಟ್ ಮಾಡಬೇಕು. ಓಕೆ, ಪರ್ಸೆಂಟೇಜ್ ಚಾಪ್ಟರ್ ಆಗಬಹುದು, ಸರಳ ಬಡ್ಡಿ ಚಕ್ರ ಬಡ್ಡಿ ಆಗಬಹುದು, ಸರಾಸರಿ ಆಗಬಹುದು, ವೇಗ ಕಾಲ ದೂರ, ಟೈಮ್ ಅಂಡ್ ವರ್ಕ್, ಸರಳೀಕರಣ, ಸಿಂಪ್ಲಿಫಿಕೇಶನ್ ರೀ. ಮೇನ್ ಟಾಪಿಕ್ಸ್ ಅನ್ನ ನೀಟಾಗಿ ಪಚ್ ಮಾಡ್ಕೊಂಡ್ಬಿಡ್ಬೇಕು. ಇವು ಪಚ್ ಆದ್ವು ಅಂದ್ರೆ ಮುಗಿದು ಹೋಯ್ತ್ರಿ. ಇನ್ನೊಂದು ಅನುಪಾತ ಮತ್ತು ಸಮಾನುಪಾತ ಅದು ಫಿಕ್ಸ್ ಐತ್ರಿ. ಈ ರೀತಿ ಸ್ಟಡಿ ಮಾಡ್ಬೇಕು. ಇನ್ನೊಂದು ರೀಸನಿಂಗ್ ಏನ್ ಮಾಡ್ಬೇಕ್ರಿ, ರೀಸನಿಂಗ್ ಅದನ್ನ ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರ ಅಷ್ಟು ಟೈಮ್ ಸೇವ್ ಮಾಡ್ಬೇಕು. ಈ ಒಂದು ಎಕ್ಸಾಮ್ದಾಗ, ಈ ಒಂದು SSGD ಎಕ್ಸಾಮ್ದಾಗ ಏನ್ ಮೇನ್ ಪಾತ್ ಅಂದ್ರ ರೀಸನಿಂಗ್ ರೀ, ಸಿಕ್ಕಾಪಟ್ಟೆ ಈಜಿ ಇರತ್ತಿ. ಆದ್ರೆ ಎಷ್ಟು ಈಜಿ ಐತ್ಲ ಅಷ್ಟು ಟೈಮ್ ತಗೋದ್ರಿ. ಅಂದ್ರೆ ಅಷ್ಟು ಟೈಮ್ ತಗೊಳಂಗ್ ಇರ್ತಾವ ಕ್ವಶನ್. ಅದನ್ನ ಏನ್ ಮಾಡ್ಬೇಕು ನಾವ, ಪ್ರಾಕ್ಟೀಸ್. ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕು, ಓಲ್ಡ್ ಕ್ವಶನ್ ಪೇಪರ್ ತಗೋಬೇಕು. ಈ ತರ ಮಾಡೋದ್ರಿಂದ ರೀಸನಿಂಗ್ ಸ್ಪೀಡ್ ಆಗುತ್ತೆ. GK ಹೆಂಗ್ ಮಾಡ್ಬೇಕು ನೋಡ್ರಿ, GK ಏನ್ ಮಾಡ್ಬೇಕಂದ್ರ ಪ್ರತಿಯೊಂದು ಸಬ್ಜೆಕ್ಟ್ಗಳನ್ನ ಒಂದ್ಸಲ ನೀಟಾಗಿ ಓದ್ರಿ. ಯಾವ್ದಾರ ಒಂದ್ GK ಬುಕ್ ತಗೋರಿ, ಫಸ್ಟ್ ನೀಟಾಗಿ ಓದ್ಕೋರಿ, ಬೇಸಿಕ್ ನಾಲೆಜ್ ಬರ್ತೈತಿ. ಆ ಬುಕ್ಕವನ್ನ ನೀಟಾಗಿ ಓದ್ಕೊಂಡು ಏನ್ ಮಾಡ್ಬೇಕು, ನೆಕ್ಸ್ಟ್ ಕೆಲಸ ಓಲ್ಡ್ PC ಕ್ವಶನ್ ಪೇಪರ್, ಕರ್ನಾಟಕ PC ಕ್ವಶನ್ ಬರುತ್ತಿಲ್ರಿ, ಅದನ್ನ ನೋಡ್ಕೋರಿ, ತಪ್ಪಿಲ್ಲ. ಅದ್ರಾಗ ಕ್ವಶನ್ಸ್ ರಿಪೀಟ್ ಆಗ್ತಾವ. ಈಗ SSGD 10th ಮೇಲೆ ಐತಿ, ಹೌದ್ರಿ? 10th ಮೇಲೆ ಬರ್ತಕ್ಕಂತ ಎಲ್ಲಾ ಎಕ್ಸಾಮ್ಗಳು ಓಲ್ಡ್ ಕ್ವಶನ್ ಪೇಪರ್ ನೋಡ್ಕೊಳ್ಳೋದು ಒಂದ್ಸಲ, GK ಕ್ವಶನ್ಸ್, ಹೌದ್ರಿ? ಈ ತರ ನೋಡೋದ್ರಿಂದ ಏನಾಕೈತಿ, SSGD ಕ್ವಶನ್ ಪೇಪರ್ಸ್ ನೋಡ್ಕೊಳ್ಳೋದು, ಓಲ್ಡ್ ಕ್ವಶನ್ ಪೇಪರ್ಸ್ GK. ಈ ರೀತಿ ನೀವು ಮಾಡೋದ್ರಿಂದ ಏನಾಕೈತಿ ಅಂದ್ರ, ನಾ ಈಗ GK ಓದಿನಿ, ಬಟ್ GK ಒಳಗೆ ಯಾವ ತರ ಕ್ವಶನ್ ಕೇಳ್ತಾರ ಅನ್ನೋದು ಗೊತ್ತಾಕೈತಿ ನಿಮ್ಗೆ ಕ್ವಶನ್ ಪೇಪರ್ ನೋಡಿದ್ರಿಂದ. ಸೊ ಅದಕ್ಕ ಈ ರೀತಿ ನೀವು ಹಂತವಾಗಿ ಪ್ರತಿಯೊಂದು ಪ್ರಾಕ್ಟೀಸ್ ಮಾಡ್ಬೇಕು, ನೀಟಾಗಿ ನೋಡ್ರಿಪ್ಪ ಅಂತಂದ್ರ 100+ ಪಕ್ಕ ಆಕೈತಿ. ಓಕೆ, ಅದ್ ಬಿಟ್ಕೊಟ್ಟು ಮತ್ತ ನೀವು ನಿಮ್ ಹಳಿ ಹಿಂದಿ ಪೇಪರ್ ಹಿಂದಿಂದ ನೋಟಿಫಿಕೇಶನ್ ಏನ್ ಮಿಸ್ಟೇಕ್ ಮಾಡಿರಲ್ಲ ವಾಪಸ್ ಅದನ್ನ ಮಾಡಕೈತ್ರಿ ಅಂದ್ರೆ ಯಾವತ್ತೂ ಪಾಸ್ ಆಗಂಗಿಲ್ಲ. ಓಕೆ, ಈ ರೀತಿ ಪ್ರಿಪರೇಷನ್ ಆಗ್ರಿ. ನಿಮ್ಗೆಲ್ಲರಿಗೂ ಇನ್ನೊಂದು ಡಿಸೆಂಬರ್ 31ನೇ ತಾರೀಕು ಲಾಸ್ಟ್ ಡೇಟ್ ಐತಿ SSGD ಅಪ್ಲಿಕೇಶನ್. ಯಾರ್ಯಾರು ಏನೋ ಅಪ್ಲಿಕೇಶನ್ ಹಾಕಿಲ್ಲ, ಹೋಗಿ ಅಪ್ಲಿಕೇಶನ್ ಹಾಕ್ರಿ. ಇನ್ನು 5 ದಿನ ಟೈಮ್ ಐತಿ. ಸಡನ್ ಆಗಿ ಹೋಗಿ ಇವತ್ತು ಅಪ್ಲಿಕೇಶನ್ ಹಾಕ್ರಿ. ಅಪ್ಲಿಕೇಶನ್ ಡೇಟ್ ಮುಗಿದ ಮೇಲೆ ಯಪ್ಪ ಹಾಕ್ಬೇಕಾಗಿತ್ತು, ಸುಮ್ಮ ಹಾಕ್ಲಿಲ್ಲ, ನಮ್ ದೋಸ್ತನ್ ಪಾಸ್ ಆತು, ನಾನು ಪಾಸ್ ಆಗ್ತೀನಿ ಅಂತ ಅವಾಗ ಹಾಕೋಬೇಡ್ರಿ. ಫಸ್ಟ್ ಪೆಲ್ಲ ಹೋಗಿ ಅಪ್ಲಿಕೇಶನ್ ಹಾಕ್ರಿ, ನೀಟಾಗಿ ಸ್ಟಡಿ ಮಾಡ್ರಿ. ಏನಿಲ್ಲ ಈ ತರ ಪ್ರಿಪರೇಷನ್ ಮಾಡ್ರಿ. ಇಲ್ಲಪ್ಪ ಸರ್ ನಮಗ ಮ್ಯಾಥಮೆಟಿಕ್ಸ್ ವೀಕ್ ಐತ್ರಿ, ರೀಸನಿಂಗ್ ವೀಕ್ ಐತ್ರಿ, ನಾವ್ ಮ್ಯಾಥಮೆಟಿಕ್ಸ್ ಬ್ಯಾಕ್ ಗ್ರೌಂಡ್ ದವ್ರ ಅಲ್ರಿ ಅಂದ್ರ ನಮ್ ಕೋಚಿಂಗ್ ದಾಗ ಏನೈತಿ, ನಾವ್ ಹೇಳ್ಕೊಡ್ತೀವಿ, ಬಂದ್ ಕೋಚಿಂಗ್ ಜಾಯ್ನ್ ಆಗ್ರಿ. SSGD ಬ್ಯಾಚ್ ಹೊಸ ಸ್ಟಾರ್ಟ್ ಮಾಡಿದೀವಿ, ಇನ್ನೊಂದು 2-3 ದಿವಸ ಸ್ಟಾರ್ಟ್ ಮಾಡ್ತೀವಿ. ದಯವಿಟ್ಟು ಬಂದು ಯಾರಿಗೆ ಇಂಟ್ರೆಸ್ಟ್ ಇದ್ರು ಬಂದು ಜಾಯ್ನ್ ಆಗ್ರಿ. ಇನ್ನೊಂದು ಸಬ್ಸ್ಕ್ರೈಬ್ ಆಗ್ರಿ ನಮ್ ಚಾನಲ್ಗೆ. ಇನ್ನು ಹೊಸ ಜಾಬ್ ನೋಟಿಫಿಕೇಶನ್ ಬಿಡ್ತಾನು, ದಿವಸ ಕ್ಲಾಸ್ ಮಾಡ್ತಿರ್ತಾನು. ಓಕೆ, ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡ್ತಿರ್ತಾನು. ಓಕೆ, ಈ ರೀತಿ ಮಾಡ್ತಿರ್ತಾನು. ಡೈಲಿ ಏನೈತಿ ವಿಡಿಯೋ ನೋಡ್ಕೊ ಬರ್ರಿ, ನಿಮ್ ಫ್ರೆಂಡ್ಸ್ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.